ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಪಡ್ಡು ರೆಸಿಪಿನ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಮಸಾಲ ಪಡ್ಡು ಫ್ರೆಂಡ್ಸ್. ಪಡ್ಡು ಜೊತೆಗೆ ಚಟ್ನಿ ಹಾಗೂ ಸಾಂಬಾರು ಬೇಕಿಲ್ಲ ಫ್ರೆಂಡ್ಸ್. ಪಡ್ಡು ಅಷ್ಟೇ ತಿನ್ಬೋದು ಫ್ರೆಂಡ್ಸ್. ಮಕ್ಕಳು ತುಂಬ ಇಷ್ಟಪಟ್ಟು ಕೈಯಲ್ಲಿ ಹಿಡ್ಕೊಂಡು ತಿಂತಾರೆ ಫ್ರೆಂಡ್ಸ್. ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿನ್ನೆ ಅಕ್ಕಿನ ನೆನೆಸಿಟ್ಟು ನೈಟ್ ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಫ್ರೆಂಡ್ಸ್. ಆ ಹಿಟ್ಟಿನಲ್ಲಿ ನೋಡಿ ಫ್ರೆಂಡ್ಸ್, ಚಿಕ್ಕದಾಗಿ ಹೆಚ್ಕೊಂಡಂಥ ಈರುಳ್ಳಿ, ಚಿಕ್ಕದಾಗಿ ಹೆಚ್ಕೊಂಡಂಥ ಮೆಣಸಿನ್ಕಾಯಿ. ನೋಡಿ, ಈ ಹಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ನೈಟ್ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಹಿಟ್ಟು ಸಖತ್ ನೆನೆದಿದೆ ಫ್ರೆಂಡ್ಸ್. ಚಿಕ್ಕದಾಗಿ ಹೆಚ್ಕೊಂಡಂಥ ಈರುಳ್ಳಿ ಹಾಗೂ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಇಷ್ಟಪಡ್ತೀರ ಫ್ರೆಂಡ್ಸ್. ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಮೇಲೆ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಡ್ರಿ ಫ್ರೆಂಡ್ಸ್. ಉಪ್ಪು ಹಾಕೊಂಡ ನಂತರ ಇದು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಅಡುಗೆ ಸೋಡಾ ಆದಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪು ಇದ್ದರೆ ಹಾಕೋಬೋದು ಫ್ರೆಂಡ್ಸ್. ನೋಡಿ, ಸ್ವಲ್ಪ ಅಜ್ವಾನನ ಕೈಯಿಂದ ತಿಕ್ಕಿ ಹಾಕೊಂಡ್ರೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಹಾಗಾಗಿ ತಿಕ್ಕಿ ಹಾಕೋತಾ ಇದ್ದೀನಿ. ನೋಡಿ, ಅಜ್ವಾನ ಅಥವಾ ಓಂ ಕಾಳುಗಳು ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ನಾವು ಅಜ್ವಾನ ಅಂತಲೇ ಕರೆಯೋದು. ಅಜ್ವಾನ ಹಾಕ್ಕೊಂಡ್ವಿ. ಇವಾಗ ಕಲರ್ಗೋಸ್ಕರ ಸ್ವಲ್ಪ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ನೋಡಿ. ಹಾಕ್ಕೊಂಡಿದ್ದನ್ನು 1 ಸ್ಪೂನ್ಲೆ ಇವಾಗ ಮಿಕ್ಸ್ ಮಾಡ್ಕೊಂಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಹೊಂದ್ಕೊಳ್ಳೋ ಥರ ಕರೆಕ್ಟಾಗಿ ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನಮ್ಮದು ಹಿಟ್ಟು ರೆಡಿ ಆಯಿತು. ಇವಾಗ ಇದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ್ರಿ. 5 ಅಥವಾ 10 ನಿಮಿಷ ನೆನೆಯಬೇಕು ಫ್ರೆಂಡ್ಸ್. ಅದು ನೆನೆದ್ರೆ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ಅದು ನೋಡಿ, ಬುರುಗೆ ಎಷ್ಟು ನೆನೆದು ಮೇಲೆ ಉಬ್ಕೊಂಡು ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ವಾ? ನೋಡಿ, ಈ ಥರ ಬಂದರೆ ಪಡ್ಡು ಉಬ್ಕೊಂಡು ಸಾಫ್ಟಾಗಿ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಅದು ನೋಡಿ, ಇದು ಒಲೆ ಮೇಲೆ ಮಾಡುವಂತಹ ತವೆ ಫ್ರೆಂಡ್ಸ್. ಆ ತವೆಯಲ್ಲಿ ನಾನು ಮಾಡ್ತಾಯಿದ್ದೀನಿ ಇವಾಗ. ಇದರಲ್ಲಿ ಪಡ್ಡು ದಪ್ಪಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಒಲೆ ಮೇಲೆ ಇಡೋ ತವನೇ ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಹಂಚು ಕಾದಿದೆ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ವಿ. ತವ ಕಾದಿದೆ ಫ್ರೆಂಡ್ಸ್. ಇವಾಗ ಹಿಟ್ಟನ್ನು ಹಾಕೊಳ್ಳೋಣ್ರಿ. ನೋಡಿ, ಈ ಥರ ಅದು ಎಷ್ಟಿರುತ್ತೆ ಅಷ್ಟು ಹಾಕ್ಕೊಂಡು ನೋಡಿರಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಇದನ್ನು ಸಾಂಬಾರು ಮಾಡಬೇಕು ಹಾಗೂ ಚಟ್ನಿ ಮಾಡಬೇಕು ಎಂಬಂತಹ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇಲ್ಲಿ ಹಾಗೆ ತಿಂತಾರೆ. ದೊಡ್ಡವರು ಹಾಗೂ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತೀರ ಫ್ರೆಂಡ್ಸ್. ಪ್ಲೀಸ್ ಟ್ರೈ ಮಾಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ, ನಾವು ಪಡ್ಡು ಕಲರ್ ಸಕ್ಕರೆ ಹಾಕಿದ್ವಲ್ಲ ಫ್ರೆಂಡ್ಸ್, 1 ಸ್ಪೂನು. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ನಾನ್ ಸ್ಟಿಕ್ ತವ ಅಲ್ಲ ಫ್ರೆಂಡ್ಸ್, ಕೆಬ್ಬಣ ತವ ಇದ್ರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಹ. ವಿಡಿಯೋ ಹೇಗಿದೆ ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೆ ನೋಡಿರಿ. ಹಾಗೆ ಸಪೋರ್ಟ್ ಮಾಡ್ತಾಯಿರ್ರಿ ಫ್ರೆಂಡ್ಸ್, ನಮ್ಮಂತಹ ಚಿಕ್ಕ ಯೂಟ್ಯೂಬರ್ಗೆ. ತಪ್ಪದೇ ಒಂದೇ ಒಂದು ಲೈಕ್ ಮಾಡಿ. ನೋಡಿ, ಈ ಥರ ಸ್ಪೂನ್ಲೆ ಎಲ್ಲವುಗಳನ್ನು ಹೊಳಿಸಿ ಹಾಕ್ಕೊಂಡ್ವಿ. ನೋಡಿ,
ಕಲರ್ ಹಾಗೂ ತುಂಬ ಸಾಫ್ಟಾಗಿ ನೋಡಿ ಹೇಗೆ ಬಂದಿದೆ ಅಂತ. ನೋಡಿರಿ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದು ಈರುಳ್ಳಿ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಬಜ್ಜಿಗಿಂತನೂ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಇದು. ನೋಡಿ ಹೇಗೆ ಲಡ್ಡು ಲಡ್ಡು ಥರ ಗುಂಡೆಗೆ ಹೇಗೆ ಬಂದಿದೆ ಅಂತ. ಹೇಗಿದೆ ಅಂತ ಕೊನೆಯಲ್ಲಿ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಫ್ರೆಂಡ್ಸ್. ಅದು ನೋಡಿ. Thank you friends, keep watching, bye bye.